ವಾರ ಬರ್ತಿದ್ರ? ಇಲ್ಲ, ಇದು ಫಸ್ಟ್ ವಾರ. ಆಕ್ಚುಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಅಂದ್ರೆ ಎಲ್ರು ಹೇಳ್ತಿದಾರಲ್ವಾ, ಅಂದ್ರೆ ಅವ್ರದ್ದು ಏನೋ ಪಾಸಿಟಿವ್ ಆಗಿ ಚೇಂಜ್ ಆಗಿದೆ ಅಂತ. ಸೊ ನೋಡೋಣ, ಒಂದ್ಸಲ ಬಂದ್ ಹೋಗೋಣ ಅಂತ ಬಂದಿದೆ. ಆಕ್ಚುಲಿ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತಾನೆ ಅನ್ಸ್ತಿದೆ. ಸರಿ ಹೋಗ್ಬೋದು ಎಲ್ಲ, ಅಂದ್ರೆ ನನ್ನ ಬೇಡಿಕೆಗಳೇನಿದೆ ಅದನ್ನ ಮೇ ಬಿ ರಾಯರು ಈಡೇರಿಸಬಹುದು ಅನ್ನೋ ನಂಬಿಕೆ ಬಂದಿದೆ. ಬಂದ್ಮೇಲೆ ಖಂಡಿತ ಬಂದಿದೆ. ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಅಂದ್ರೆ ನಾನ್ ಕೇಳಿರೋ ಪ್ರಕಾರ ಎಲ್ರು ಹೇಳ್ತಾರೆ ಅವ್ರು ಅನ್ಕೊಂಡಿರೋದೆಲ್ಲ ಆಗ್ತಿದೆ. ಅಂದ್ರೆ ಇಲ್ಲಿ ಸೇವೆ ಮಾಡೋದ್ರಿಂದ ಅವ್ರು ಅನ್ಕೊಂಡಿರೋದು ಅಥವಾ ಅವ್ರು ಏನೇನ್ ಬೇಡಿಕೆಗಳಿದೆ ಈಡೇರಿಸಿದಾರೆ ರಾಯರು ಅಂತಾನೆ ಹೇಳಿದ್ದಾರೆ. ಸೊ ಹಾಗಾಗಿ ಬರ್ತಿದ್ದು ನೋಡೋಣ, ನಾವು ಬಂದು ನಮ್ಮ ಬೇಡಿಕೆ ಏನಿದೆ ಅದು ಎಲ್ಲಾನು ಈಡೇರಿಸ್ತಾರ ರಾಯರು, ನೋಡೋಣ ಅನ್ನೋ ಒಂದ್ ನಂಬಿಕೆ ಮೇಲೆ ಬಂದಿರೋದು. ಮೇ ಬಿ ಇಲ್ಲಿ ಬಂದ್ಮೇಲೆ ಒಂಥರ ಏನೋ ಪಾಸಿಟಿವ್ ಆಗಿ ಅನಿಸ್ತಿದೆ. ಸರಿ ಹೋಗ್ಬೋದು ಎಲ್ಲಾನು ಅಂತ ಅನಿಸ್ತಿದೆ. ಆಕ್ಚುಲಿ ಫಸ್ಟ್ ಆಫ್ ಆಲ್ ರಾಯರ್ ನಂಬಿದ್ರೆ ಅವ್ರು ನಂಬಿದ ತಕ್ಷಣದಿಂದ ಅವ್ರ ಪವಾಡಗಳನ್ನ ಸ್ಟಾರ್ಟ್ ಮಾಡ್ತಾರೆ ಏನೇನ್ ಮಾಡ್ಬೇಕು ಅಂತ. ಅಂಡ್ ಇಲ್ಲಿ ಬಂದು ನೀವು ಕಾಯಿ ಕಟ್ರೆ 1 2 weeks 3 weeks ಒಳಗಡೆ ನೀವ್ ಏನ್ ಅನ್ಕೊಂಡಿರ್ತೀವೋ, ನಿಮ್ ಏನ್ ಪ್ರಾಬ್ಲಮ್ ಇರುತ್ತೋ ಅದ್ 1 by 1 ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಆಗಿ ಬರುತ್ತೆ. ಫಸ್ಟ್ ನನ್ ಚಿಕ್ಕಪ್ಪ ಇದ್ ಕಟ್ಟಿದ್ರು, ಅವ್ರ ಬಿಸ್ನೆಸ್ ಎಲ್ಲ ಚಂದ ಆಗ್ತಿತ್ತು. ಸೊ ಅವ್ರು ನೋಡ್ಬಿಟ್ಟು ನನ್ ಡ್ಯಾಡ್ ಹೆಲ್ತ್ ಇಶ್ಯೂ ಇದೆ ಅಂತ ಅಂದ್ಬಿಟ್ಟು ನಾನು ಹಿಂಗ್ ಕಟ್ಟಿರೋದು. ಸೊ ಇವಾಗ ನನ್ ಪಪ್ಪ ತುಂಬಾ ಚೇತರಿಕೆ ಕಾಣ್ತಾ ಇದಾರೆ ಇಲ್ಲಿ ಬಂದು ಕಾಯಿ ಕಟ್ಟಿರೋದ್ರಿಂದ. ಅದು ತುಂಬಾ ರೆಕಮೆಂಡ್ ಮಾಡ್ಬೋದು. ಯಾರ್ ರಾಯನ ದೇವ್ರನ್ನ ನಂಬಲ್ವೋ ಅಂತವ್ರು ಬಂದ್ ಇಲ್ಲಿ ಕಾಯಿ ಕಟ್ತಾರೆ. ಸೊ ಇಲ್ಲಿ ಬಂದ್ ಕಾಯಿ ಕಟ್ಟಿದ್ರೆ ಒಳ್ಳೇದ. ಬರುವಂತ ಭಕ್ತಾದಿಗಳಿಗೆ ಎಷ್ಟು ಬರ್ತಿದ್ರು? ನಾನ್ ಆಕ್ಚುಲಿ ನಾನ್ ಕಾಯಿ ಕಟ್ಟಿ 3 weeks ಆಯ್ತು. ಸೊ ಇದೆ ಫಸ್ಟ್ ವೀಕ್ ನಾನು ರಂಜಾನ್. ಏನ್ ಅನ್ಸುತ್ತೆ? ಇಲ್ಲ ಸರ್, ತುಂಬಾ ಪವರ್ಫುಲ್ ಇದೆ. ಆಕ್ಚುಲಿ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಹೋಗು ಅಂತ. ನಾನು ತುಂಬಾ ಜನ ಹೇಳಿದ್ವಿ, ತುಂಬಾ ಪವರ್ಫುಲ್ ಇದೆ. ಆಕ್ಚುಲಿ ನಮ್ಗೆ ಫಸ್ಟ್ ವೀಕ್ ಇಂದಾನೆ ರಿಸಲ್ಟ್. ಆಕ್ಚುಲಿ ನಾನು ಸಂಕಲ್ಪ ಮಾಡಿದ್ಮೇಲೆ ಬಂದಿದ್ದು. ನಾನ್ ಸಂಕಲ್ಪ ಮಾಡ್ದಾಗೇನೆ ಅದು ನೆಕ್ಸ್ಟ್ ವೀಕೆ ನನ್ಗೆ ಕಾಯಿ ಕಟ್ಬೇಕು ಅಂತ ಅವಾಗಿಂದ ಬರ್ತಾ ಇದ್ದೀನಿ. ನಾನು ಪಾಸಿಟಿವ್ ರಿಸಲ್ಟ್ಸ್ ಬಂದಿದೆ. ಮೆಜಾರಿಟಿ ಆಫ್ ದೆಮ್ ಕೋಲ್ಡ್, ಅದು ಪಾಸಿಟಿವ್ ಇದೆ ಅಂತ ನಂಬಿ ಬರ್ಬೇಕು ಅಷ್ಟೇ. ಬರುವಂತ ಭಕ್ತಾದಿಗಳಿಗೆ ಏನ್ ಅದೇ ಸರ್, ನಮ್ಗೆ ಇನ್ನು ಬರ್ಬೇಕು, ತುಂಬಾ ಭಕ್ತಿಯಿಂದ ಮಾಡ್ಲಿ, ಅದು ಹಾಗೆ ಆಗುತ್ತೆ. ಇವಾಗ ಪಾಸಿಟಿವ್ ನಮ್ ಕಡೆಯಿಂದ ಇದ್ದಾಗ ದೇವ್ರ ಕಡೆಯಿಂದ ಪಾಸಿಟಿವ್. ನೀವೇನಾದ್ರು ಸಮಸ್ಯೆ ಬೇಡ್ಕೊಂಡು ನಡೆದಿದ್ಯಾ ಮೇಡಮ್? ಇದು ಅದನ್ನೇ ಹೇಳ್ತಾರೆ, ನಡೆದ್ಮೇಲೆ ಆಕ್ಚುಲಿ ಬಂದಿದ್ದು. ನಾನು ಅನ್ಕೊಂಡಂಗೆ ಲೈಕ್ ನಾನು ಅನ್ಕೊಂಡಿದ್ದೆ ಇದಾದ್ರೆ ಬರ್ತೀನಿ ಕಾಯಿ ಕಟ್ತೀನಿ ಅಂತ. ಸೊ ಅದೇ ತರ ಆಗಿದೆ. ಸೊ ಗುರುಗಳು ಹೇಳ್ತಾರೆ ಎಷ್ಟು ವಾರ ಕಟ್ಬೇಕು ಏನು ಅಂತ, ಅದ್ ಪ್ರಕಾರ ಕಟ್ತಿದ್ದೇನೆ. ತುಂಬಾ ಸತ್ಯ ಇದೆ. ರಾಯರ್ನ ನಂಬ್ರೆ ಫಸ್ಟ್ ನಂಬುದೇ ಕಷ್ಟ ಆಯ್ತಲ್ಲ. ನಮ್ದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ. ನಾವು ನಂಬಿದ್ದಕ್ಕೆ ನಾವು 1 ವರ್ಷದಿಂದ ಬರ್ತಾ ಇದ್ದೀವಿ. ಒಂದ್ಸತಿ ಕಟ್ಟಿದ್ವಿ, ಹೋಮ ಮಾಡ್ಸಿದ್ವಿ, ಮತ್ತೆ ಕಟ್ಟಿದೀವಿ. ಮತ್ತೆ ಮತ್ತೆ ಬರ್ಬೇಕು ಅಂತ ಅನ್ಸುತ್ತೆ ನಮ್ಗೆ. ಏನೇ ಒಂದು ಕಷ್ಟ ಅಂದಾಗ ರಾಯರೇ ಅಂತಂದ್ರೆ ಸಾಕು, ತಕ್ಷಣ ನಮ್ಗೆ ಪರಿಹಾರ ಆಗತ್ತೆ ಅನ್ನೋಷ್ಟು ನಂಬಿಕೆ ನಮಗ್ ಬಂದಿದೆ. ಅದಾಗಿಂದ ನಮ್ಗೆ ತುಂಬಾನೇ ಒಳ್ಳೇದಾಗುತ್ತೆ. ಭಕ್ತಾದಿಗಳಿಗೆ ಏನ್ ಹೇಳ್ತಾರೆ? ಅಂದ್ರೆ ದೈವ ಭಕ್ತಿ ಬೇಕು. ದೇವ್ರಿಲ್ಲ ಅಂದ್ರೆ ನಂಬಿಕೆ ಇಟ್ಕೊಂಡು ಮಾಡ್ತಾರೆ.